ನೋಡಿ, ಕೊನೆಗೂ ಕಣ್ ತೆರೆದಿದೆ ಸರ್ಕಾರ. ರಾಜ್ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಇದು. ಚಿಕ್ಕೋಡಿ ಗೋಟೂರು ರಸ್ತೆ ಗುಂಡಿ ದುರಸ್ತಿ ಕಾರ್ಯ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ. ತಗ್ಗು ಗುಂಡಿಗಳಿಂದ ವಾಹನ ಸವಾರರಿಗೆ ಸ್ವಲ್ಪ ರಿಲ್ಯಾಕ್ಸ್ ಉಂಟಾಗಿದೆ. ಈ ಬಗ್ಗೆ ನಿಮ್ಮ ರಾಜ್ ನ್ಯೂಸ್ ಫೆಬ್ರವರಿ 11ರಂದು ಸುದ್ದಿ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರ ಮಾಡಿದ ಹಿನ್ನೆಲೆ ತಗ್ಗು ಗುಂಡಿಗಳ ಮುಚ್ಚುವ ಕೆಲಸ ಪ್ರಾರಂಭ ಆಗಿದೆ. ಹುಕ್ಕೇರಿ ತಾಲೂಕಿನ ಅಮ್ಮಿನಬಾವಿ ಕ್ರಾಸ್ನಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸಿದ್ದಾರೆ. ಅಪಘಾತಗಳಾಗಿದ್ದು ಇದರಿಂದ ಅಲ್ಲಿರುವಂತಹ ಮಂದಿ ಕಂಗಾಲಾಗ್ಬಿಟ್ಟಿದ್ರು. ಏನಪ್ಪ ಸರ್ಕಾರ ಬಂದು ಹತ್ತತ್ರ 3 ವರ್ಷ ಆಯಿತು, ಇನ್ನುವರೆಗೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ಕ್ಷೇತ್ರದಲ್ಲಿ, ಏನ್ ಮಾಡೋದು ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕೂತು ಬಿಟ್ಟಿದ್ರು. ಅಲ್ಲಿ ರಸ್ತೆಗಳಲ್ಲಿ ಗುಂಡಿ ತಗ್ಗು ಇರೋದ್ರಿಂದ ವಾಹನ ಸವಾರರಿಗೆ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇತ್ತು ಅಂತಂದ್ರೆ, ರಸ್ತೆಯಲ್ಲಿ ಹೋಗೋದಕ್ಕೂ ಕೂಡ ಪಾಪ ಜನರು ಆತಂಕದಲ್ಲೇ ಆ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡೇ ಹೋಗುವಂತ ಪರಿಸ್ಥಿತಿ ಉಂಟಾಗ್ಬಿಟ್ಟಿತ್ತು. ಅಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇತ್ತು. ಚಿಕ್ಕೋಡಿ ಗೋಟೂರು ರಸ್ತೆ ಗುಂಡಿ ದುರಸ್ತಿ ಕಾರ್ಯ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಅನ್ನುವಂತಹ ಮಾಹಿತಿ ಇದೆ. ಈಗ ನೆಟ್ಟುಸಿರನ್ನ ಬಿಟ್ಟಿದ್ದಾರೆ ಅಲ್ಲಿರುವಂತಹ ಮಂದಿ. ತಗ್ಗು ಗುಂಡಿಗಳಿಂದ ವಾಹನ ಸವಾರರಿಗೆ ಸ್ವಲ್ಪ ರಿಲ್ಯಾಕ್ಸ್ ಉಂಟಾಗಿದೆ. ನೋಡಿ, ಮೊದಲಿಗೆ ಯಾವ ರೀತಿ ರಸ್ತೆ ಇತ್ತು ಅಂತ ಹೇಳಿ ನಾವು ಗಮನಿಸ್ತಾ ಇದ್ದೀವಿ. ತದನಂತರ ಈ ಟಾರ್ ಹಾಕಿಬಿಟ್ಟು ರಸ್ತೆಯನ್ನ ದುರಸ್ತಿ ಕಾರ್ಯ ಮಾಡಿದ್ದಾರೆ ಸಂಪೂರ್ಣವಾಗಿ. ತಗ್ಗು ಗುಂಡಿಗಳಿಂದ ವಾಹನ ಸವಾರರಿಗೆ ಸ್ವಲ್ಪ ರಿಲ್ಯಾಕ್ಸ್ ಉಂಟಾಗಿದೆ. ಅಲ್ಲಿರುವಂತಹ ಮಂದಿ ಸಾಕಷ್ಟು ಬಾರಿ ಮನವಿ ಮಾಡ್ಕೊಂಡ್ರು, ರಸ್ತೆ ಸರಿ ಇಲ್ಲ, ನಮ್ಮ ಕ್ಷೇತ್ರಕ್ಕೆ ಬನ್ನಿ, ಸಾಕಷ್ಟು ಸಾವು ನೋವು ಸಂಭವಿಸ್ತಿದ್ದಾವೆ, ರಾತ್ರಿ ಆದ್ರೆ ಅಲ್ಲಿ ಲೈಟಿಂಗ್ಸ್ ಇಲ್ಲ, ನಾವು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಧೂಳು, ಆ ಧೂಳಿನಲ್ಲಿ ಹೋದ್ರೆ ನಮಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ, ಇದ್ಯಾವುದು ಕೇರ್ ಮಾಡಲ್ವಾ ನೀವು ಸರ್ಕಾರದವರು ಅಂತ ಹೇಳ್ಬಿಟ್ಟು ಅಲ್ಲಿರುವಂತಹ ಜನರು ಏನಿದ್ದಾರೆ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ತದನಂತರ ಈ ಒಂದು ವಿಚಾರವನ್ನ ನಮ್ಮ ರಾಜ್ ನ್ಯೂಸ್ನಲ್ಲಿ ನಿರಂತರವಾಗಿ ಸುದ್ದಿಯನ್ನ ನಾವು ಪ್ರಸಾರ ಮಾಡಿದ್ವಿ ಕೂಡ. ಅದನ್ನ ಗಮನಿಸಿದಂತಹ ಅಧಿಕಾರಿಗಳು ಈಗ ದುರಸ್ತಿ ಕಾರ್ಯವನ್ನ ಸಂಪೂರ್ಣವಾಗಿ ಮುಗಿಸಿದ್ದಾರೆ. ಫೆಬ್ರವರಿ 11ರಂದು ಸುದ್ದಿ ಪ್ರಸಾರ ಮಾಡಿತ್ತು. ಆ ಹಿನ್ನೆಲೆ ತಗ್ಗು ಗುಂಡಿಗಳ ಮುಚ್ಚುವಂತಹ ಕೆಲಸ ಕೂಡ ಈಗ ಪ್ರಾರಂಭ ಆಗಿದೆ. ಸೊ ಇನ್ನು ಮುಂದೆ ಹಾಯಾಗಿ ಓಡಾಡಬಹುದು ವಾಹನ ಸವಾರರು, ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ. ಇದು ರಾಜ್ ನ್ಯೂಸ್ನ ಇಂಪ್ಯಾಕ್ಟ್, ಇದು ಬಿಗ್ ಇಂಪ್ಯಾಕ್ಟ್. ಅಮ್ಮಿನಬಾವಿ ಕ್ರಾಸ್ನಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸ್ಬಿಟ್ಟಿದ್ರು. ಇದರಿಂದ ಜನರು ಕೂಡ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ರು. ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ವಾಹನ ಸವಾರರು ವಾಹನವನ್ನ ಚಲಾಯಿಸುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ರು. ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅಭಿವೃದ್ಧಿ ಮಾಡಿ 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 ಅಂತ ಹೇಳಿ ಅಲ್ಲಿರುವಂತಹ ಶಾಸಕರಿಗೆ ಬೇಡ್ಕೊಂಡ್ರು ಕೂಡ ನೋ ಯೂಸ್ ಆಗಿತ್ತು. ಯಾವಾಗ ನಾವು ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ, ಇಮ್ಮಿಡಿಯೇಟ್ಲಿ ತತ್ಕ್ಷಣವಾಗಿ ಈ ದುರಸ್ತಿ ಕಾರ್ಯವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಆಲ್ಮೋಸ್ಟ್ ಮುಗಿಯುವ ಹಂತಕ್ಕೆ ಬಂದುಬಿಟ್ಟಿದೆ. ಹುಕ್ಕೇರಿ ತಾಲೂಕಿನ ಅಮ್ಮಿನಬಾವಿ ಕ್ರಾಸ್ನಲ್ಲಿ ರಸ್ತೆ ದುರಸ್ತಿ ಸಂಪೂರ್ಣವಾಗಿ ಮುಗಿಯುವ ಹಂತಕ್ಕೆ ಬಂದಿರುವಂಥದ್ದು. ಈಗ ಅಲ್ಲಿರುವಂತಹ ಜನರೇನಿದ್ದಾರೆ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಯಾಕಂದ್ರೆ ಹಿಂದೆ ಬರೀ ಹಿಡಿಶಾಪ ಆಗ್ತಾ ಇದ್ರು. ಯಾಕಂತಂದ್ರೆ ಸಾವು ನೋವು ಸಂಭವಿಸಿದಂತಹ ಸಂದರ್ಭದಲ್ಲಿ ಪಾಪ ಕಳ್ಕೊಂಡಂತಹ ಕುಟುಂಬಸ್ಥರೇನಿದ್ದಾರೆ ಕಣ್ಣೀರು ಹಾಕುವಂತಹ ಪರಿಸ್ಥಿತಿಗೆ ಒಳಗಾಗ್ತಾ ಇದ್ರು. ಅಧಿಕಾರಿಗಳಿಗೆ ಹಿಡಿ ಶಾಪ ಆಗ್ತಾ ಇದ್ರು. ಈಗ ಅಧಿಕಾರಿಗಳು ಕಣ್ ತೆರೆದು ಕೆಲಸ ಮಾಡ್ತಾ ಇದ್ದಾರೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಕಾಂಬ್ಳೆ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ರವಿ ಕಾಂಬ್ಳೆ, ನಾವು ಗಮನಿಸಿದಾಗೆ ಈ ರಾಜ್ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಇದು. ನಿರಂತರವಾಗಿ ಈ ಸುದ್ದಿಯನ್ನು ನಾವು ಪ್ರಸಾರ ಮಾಡಿದ್ವಿ. ಹಾಗಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಸಂಪೂರ್ಣವಾಗಿ ಕಾರ್ಯವನ್ನ ಮುಗಿಸುವ ಹಂತಕ್ಕೆ ಬಂದಿದ್ದಾರೆ. ಅಲ್ಲಿರುವಂತಹ ಜನರು ಏನ್ ಹೇಳ್ತಾರೆ? ಹೌದು, ಫೆಬ್ರವರಿ 11 ತಾರೀಕು ನಾವು ಅದು ಸುದ್ದಿಯನ್ನು ಪ್ರಸಾರ ಮಾಡಿದಾಗ ಅಧಿಕಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ವಿಷಯ ಮುಟ್ಟಿಸಿ ಮತ್ತು ಮಾಹಿತಿಗಳನ್ನು ಕೂಡ ನೀಡಿದ್ದೀವಿ. ಈಗ ಅಲ್ಲಿ ಕೆಲಸ ಕೂಡ ಪ್ರಾರಂಭ ಆಗಿದೆ. ಅಲ್ಲಿ ಸ್ಥಳೀಯರು ಕೂಡ ಇವತ್ತು ರಾಜ್ ನ್ಯೂಸ್ಗೆ ಒಂದು ಧನ್ಯವಾದ ತಿಳಿಸಿದ್ದಾರೆ. ಎಸ್ ರವಿ ಕಾಂಬ್ಳೆ, ಈಗ ನಾವು ಗಮನಿಸಿದಾಗೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗ್ಬಿಟ್ಟಿತ್ತು. ಯಾಕಂತಂದ್ರೆ ಸಾವು ನೋವು ಸಂಭವಿಸ್ತಾ ಇತ್ತು. ಇದರಿಂದ ಜನರು ಕೂಡ ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ರು. ಎಲ್ಲಿ ನಮ್ ಜೀವ ಹೋಗ್ಬಿಡುತ್ತೆ ರಸ್ತೆಯಲ್ಲಿ ಹೋಗ್ಬಿಟ್ರೆ ಅಂತೇಳಿ. ಈಗ ಅಧಿಕಾರಿಗಳು ಎಲ್ಲಾ ರಸ್ತೆಗಳನ್ನ ದುರಸ್ತಿ ಕಾರ್ಯ ಮಾಡಿದ್ದಾರಾ, ಸುಮ್ನೆ ಬೇಕಾಬಿಟ್ಟಿಯಾಗಿ ಟಾರನ್ನ ಮುಚ್ಚಿಬಿಟ್ಟು ಹಾಗೆ ಸುಮ್ನೆ ಹೋಗ್ಬಿಟ್ಟಿದ್ದಾರೆ ಹೆಂಗೆ? ಇನ್ನು ಕೂಡ ಕೆಲಸ ಪ್ರಾರಂಭ ಹಂತದಲ್ಲಿದೆ. ಸುಮಾರು ಪ್ರತಿ
ಕಿಲೋಮೀಟರ್ಗೆ ಹಾಗೂ ಮಧ್ಯ ಮಧ್ಯ ಕೂಡ ಈ ರಸ್ತೆಯ ಮಧ್ಯ 1 ಫೂಟ್ವರೆಗೂ ಕೂಡ ಗುಂಡಿಗಳು ಕೂಡ ಬಿದ್ದಿದ್ದು. ಇವಾಗ ಅದನ್ನು ಸಂಪೂರ್ಣವಾಗಿ ಮುಚ್ಚುವ ಕೆಲಸ ಕಾರ್ಯಕ್ರಮ ಚಾಲೂ ಇದೆ. ಎಸ್ ರವಿ ಕಾಂಬ್ಳಿ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.